ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಾ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಮಗಳು ಇವಾಗ ಸ್ಕೂಲಿಂದ ಬಂತು. ಇಲ್ಲಿ ನೋಡಿ, ವ್ಲಾಗ್ ಸ್ಟಾರ್ಟ್ ಮಾಡೋಕೆ ಬಂದಿದ್ದೀನಿ. ನಾನು ಫೋನ್ ಆಯ್ ಮೇಡಪ್ಪ, ಆಯ್ ಮೇಡಮ್ ಮತ್ತೆ ಎಲ್ಲಿ ನೋಡ್ಬೇಕು, ಫೋನ್ ನೋಡ್ಬೇಕು. ಹಾಯ್ ಫ್ರೆಂಡ್ಸ್ ಹೇಳಿ. ಹಾಯ್ ಫ್ರೆಂಡ್ಸ್. ನೋಡಿ ನನ್ನ ಮಗಳು ಹಾಯ್ ಫ್ರೆಂಡ್ ಅಂತ ಹೇಳಕ್ ಬಂದಿದ್ದೀನಿ. ಹಾಯ್ ಮಾಡಿಲ್ಲ ಕಾಣಿಸ್ತೀಯ? ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್. ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನನಗೆ. ಎತ್ಕೋಬೇಕಾದ್ರೆ ನೋಡ್ರಿ, ನೋಡಿ ಫ್ರೆಂಡ್ಸ್, ಇಬ್ಬರನ್ನೇ ಎತ್ಕೋಬೇಕಂತ ನೋಡಿ ಫ್ರೆಂಡ್ಸ್, ಏನ್ ತಲಾಟೆ ಮಾಡ್ತಾರೆ. ಈಗ ಇಳಿಬೇಕೀಗ. ನೀನಿಳೆ ಮಾವಳು ಇಳಿತಾಳೆ ನೋಡೋಣ. ನೋಡಿ ಫ್ರೆಂಡ್ಸ್, ನಂದು ವ್ಲಾಗ್ ಈ ವ್ಯವಸ್ಥೆ ನೋಡಿ. ವಿಡಿಯೋ ಮಾಡೋಕ್ಕೆ ವ್ಲಾಗ್ ಮಾಡೋದು ಇದೇ ಪ್ರಾಬ್ಲಮ್ ಫ್ರೆಂಡ್ಸ್. ನನಗೆ ನನ್ನ ಮಕ್ಕಳು ಬಿಡೋದೇ ಇಲ್ಲ. ನನ್ನ ಮಗಳು ಏನಾದ್ರು ಕ್ಯಾಮ್ರಾ ಸ್ಟ್ಯಾಂಡ್ ತೆಗ್ದೆ ಅಂದರೆ ಸಾಕು, ಅವಳಿಗೆ ಅದೇ ಆಟ ಆಡೋ ಐಟಮ್, ಆಟ ಆಡೋ ಸಾಮಾನು, ಆಟ ಆಡ್ತಾ ಇರ್ತಾಳೆ. ನೋಡಿ, ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡ್ಕೊ ಅಂತ ಹೇಳಿದೆ. ನೋಡಿ, ಅವಳು ಓದ್ಕೊಳಕ್ಕೆ ಬುಕ್ ತಕ್ಕೊಳಂಗಿಲ್ಲ ಫ್ರೆಂಡ್ಸ್. ನನ್ನ ಮಗಳಿಗೆ ಹಂಗೆ ಅವಳು ನೋಡ್ರಿ, ತಲೆ ಆಟೆ, ಕಾಲಲ್ಲಿ ಒದಿಯೋದು, ಸರಿಯಾಗಿ ಓದ್ಕೊಳಕ್ಕೆ ಬಿಡೋದಿಲ್ಲ ಫ್ರೆಂಡ್ಸ್. ಪಾಪ ನನ್ನ ಮಗಳಿಗೆ ಹೆಂಗೆ ಮಾಡ್ತಿದೆ ನೋಡಿ. ಅವಳು ಬುಕ್ ತೊಗೊಂಡು ಬರಿತಾ ಇದ್ದಾಳೆ. ಎಲ್ಲ ಗೀಜ್ ಆಗ್ತಿದೆ ನೋಡಿ ಫ್ರೆಂಡ್ಸ್. ನಾನು ರೆಡಿಯಾಗಿದ್ದೀವಿ. ಎಲ್ಲಿ ಹೋಗ್ಬೇಕು ಅಂದರೆ ನನ್ನ ತಮ್ಮನ ಮನೆಗೆ ಹೊರಟಿದ್ದೀವಿ ಫ್ರೆಂಡ್ಸ್. ನಾನು ಇವಾಗ ನನ್ನ ಮಕ್ಕಳಿಗೂ ರೆಡಿ ಮಾಡಿ ನಾನು ರೆಡಿ ಆಗ್ತಾಯಿದ್ದೀನಿ. ಇನ್ನೇನು ರೆಡಿ ಆಗಿದ್ದೀವಿ. ತಲೆಯನ್ನು ಬಾಚ್ಕೋಬೇಕು ನಾನು. ಎಲ್ಲ ಹೋಗ್ತಿದ್ದೀನಿ. ಈಗ ನನ್ನ ತಮ್ಮ ಬರ್ತಾನೆ ಕರ್ಕೊಂಡು ಹೋಗೋದಕ್ಕೆ. ನೋಡಿ, ರೆಡಿ ಆಗಿದೆ ನನ್ನ ಮಗಳು. ನನ್ನ ದೊಡ್ಡ ಮಗಳಿಗೆ ಕೆಳಗಡೆ ಹೋಗಿದ್ದಾಳೆ. ಹಂಗಾಗಿ ನೋಡಿ, ಗಾಡಿ ಎತ್ಕೊಂಡೇ ಕೂತ್ಕೊಬಿಟ್ಟಿದ್ದಾಳೆ. ನಾವು ಬಂದ್ವಿ, ಕೆಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಖುಷಿ ನೋಡಿ, ಖುಷಿ ಹಾಯ್ ಬರ್ತಡೆಗಲ್ಲು ನೋಡಿ ಫ್ರೆಂಡ್ಸ್, ಹಾಯ್ ಮಾಡಿ. ಅವರು ದೇವ್ರ ಗುಡ್ಡಕ್ಕೆ ಹೋಗಿದ್ರು. ಹೋಗಿ ದೇವಸ್ಥಾನಕ್ಕೆ ಹೋಗಿ ಪಾಪ ಹಂಗೆ ಬಂದಿದ್ದಾರೆ ನಾನು ಕರ್ಕೊಂಡು ಹೋಗೋದಕ್ಕೆ. ನೋಡಿ, ನನ್ನ ತಮ್ಮಂಗೆ ಹಾಯ್ ಮಾಡೋ ಅಂತಿದ್ದೀನಿ. ನಾಚ್ಕೊತ ಇದ್ದಾನೆ ಯಾಕವನು. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಖುಷಿ ನೋಡಿ. ಎಲ್ಲರೂ ಹೋಗ್ಬೇಕು ಅಂದರೆ ಖುಷಿ ನನ್ನ ಮಕ್ಕಳಿಗೆ. ಮನೇಲೇ ಇದ್ದು ಬೇಜಾರಾಗಿರುತ್ತಾ. ಎಲ್ಲರೂ ಹೋಗ್ಬೇಕು ಅಂದರೆ ಖುಷಿ. ನೋಡಿ, ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನನ್ನ ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿ ನೋಡ್ರಿ, ನನ್ನ ಮಗಳು ಹೇಗೆ ಕೂತಿದ್ದಾಳೆ. ಖುಷಿ ನೋಡಿ ನನ್ನ ಮಗಳಿಗೆ. ಇವಾಗ ಹಿಂಗೆ ಅಕ್ಕನ ಹಿಡ್ಕೊಂಡು ಹೆಂಗೆ ಕೂತಿದೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು. ನಗ್ತಾ ಇರೋ ಖುಷಿ. ಕ್ಯಾಮ್ರಾ ನೋಡಿದರೆ ಸಾಕು ಖುಷಿ ನನ್ನ ಮಗಳಿಗೆ. ಖುಷಿ ನೋಡಿ, ಕೂತಿರೋ ನೋಡ್ರಿ, ಎಷ್ಟು ಗಟ್ಟಿಗೆ ಹಿಡ್ಕೊಂಡು ಕೂತಿದ್ದಾರೆ ಗಾಡಿಯಲ್ಲಿ. ನೋಡಿ ಫ್ರೆಂಡ್ಸ್, ಮನೆಗೆ ಬಂದ್ವಿ. ನೋಡಿ, ನನ್ನ ಪ್ರಮೋದು, ವೇದಾಂತ್ ಅವ್ರು ಟ್ಯೂಷನ್ಗೆ ಹೋಗಬೇಕಿತ್ತು, ಹೋಗಲ್ಲಂತೇನೆ. ಇವರು ನನ್ನ ಅಕ್ಕನ ಮಕ್ಕಳು ಟ್ಯೂಷನ್ಗೆ ಹೋಗಲ್ಲಂತೆ. ನೋಡಿ, ನಮ್ಮ ದೊಡ್ಡ ಮಗ, ಸಣ್ಣ ಮಗ ಬೇಜಾರಾಗ ಕೂತ್ಕೊಂಡು ಇಷ್ಟ ತನಕ ಹಾರಾಡಿದ್ರು ಫ್ರೆಂಡ್ಸ್. ತರಲೆ ಮಾಡ್ತಾರೆ ಅಂತ ಟ್ಯೂಷನಿಗೆ ಕಳಿಸ್ತೀವಿ, ಹೋಗೋಕ್ಕೆ ರೆಡಿ ಇಲ್ಲ ಫ್ರೆಂಡ್ಸ್. ನೋಡಿ, ಅಡುಗೆ ಆಗ್ತಾಯಿದೆ. ನನ್ನ ತಮ್ಮ ಚೆನ್ನಾಗಿ ಕಾಯಿ ತುರಿತಾನೆ ಅಂತ ನನ್ನ ತಮ್ಮಂಗೆ ಕಾಯಿ ತುರಿಯೋಕೆ ಹೇಳಿದ್ದೀವಿ. ಕಾಯಿ ತುರಿತಾ ಇದ್ದಾನೆ, ಎಲ್ಪ್ ಮಾಡಿಕೊಡ್ತಾನೆ. ನಾವೆಲ್ಲರೂ ಇವಾಗ ಹೋಳಿಗೆ ಕರ್ಗಿಡು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಸೇರ್ಕೋತಾರೆ ನೋಡಿ ಫ್ರೆಂಡ್ಸ್. ಇವಾಗ ಅಡುಗೆ ಆಗ್ತಾ ಇದೆ. ಹೋಳಿಗೆ ಸಾಂಬಾರು ರೆಡಿ ಇದೆ ಪಾತ್ರೆಯಲ್ಲಿ. ಬೋಂಡ ಮಾಡೋಕ್ಕೆ ಕಲಿಸ್ತಾ ಇದ್ದಾರೆ ನೋಡಿ. ಎಲ್ಲರೂ ಒಂದೊಂದು ಕೆಲಸ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಆಯಿತು, ಎಲ್ಲ ಅಡುಗೆ ಆಲ್ಮೋಸ್ಟ್ ಆಗಿದೆ ನೋಡಿ. ನನ್ನ ಮಗಳು ಬಿಡ್ತಾ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ, ತಲೆಯಾಟೆ ಮಾಡ್ತಾಳೆ. ನಾನು ಆಚೆಗೆ ಹೋಗೋಗಾರ ಅಪ್ಪನ ಕೈಲಿ ಕೊಟ್ಟು ಬರ್ತಾಯಿದ್ದೀನಿ, ಆದರೂ ನನಗೆ ಬಿಡ್ತಿಲ್ಲ. ನನ್ನ ತಮ್ಮಗೆ ವೀಡಿಯೋ ಮಾಡ ಅಂದರೆ ಅಡ್ಡಕ್ಕೆ ವೀಡಿಯೋ ಮಾಡಿ ಕೂತೆ ನೋಡಿ ಫ್ರೆಂಡ್ಸ್. ಎಲ್ಲ ಅಡ್ಡ ವೀಡಿಯೋ ಮಾಡಿಬಿಡಪ್ಪ ಅಂದರೆ ಹಿಂಗೆ ಕತೆ ಮಾಡಿಟ್ಟಿದೆ ನೋಡಿ ಫ್ರೆಂಡ್ಸ್. ನೋಡಪ್ಪ ಹೆಂಗೆ ವೀಡಿಯೋ ಮಾಡಿದ್ಯಾ, ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅವ್ನು ನೋಡಿದರೆ ಹೆಂಗಾಗಿದೆ ವೀಡಿಯೋ, ಉದ್ದ ಮಾಡಿದರೆ ಹಿಂಗೆ ವೀಡಿಯೋ ಆಗೋದಂತ ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲರೂ ಮಾಡ್ತಾ ಇದ್ದೀವಿ ಕುತ್ಕೊಂಡು ಹೋಳಿಗೆ.
ಎಲ್ಲರೂ ಸೇರಿದರೆ ಖುಷಿ ಅಲ್ಲ ಫ್ರೆಂಡ್ಸ್. ಎಲ್ಲರೂ ಇದ್ದರೆ ಒಂಥರ ಎಂಜಾಯ್. ನಾವೆಲ್ಲ ಸೇರಿದರೆ ಒಂಥರ ಕಾಮಿಡಿ ಫ್ರೆಂಡ್ಸ್. ನಮ್ಮತ್ತೆ, ನಾನು, ನಮ್ಮತ್ತೆ ಮಗಳು ನಾವೆಲ್ಲ ಸೇರ್ತಾ ಇರ್ತೀವಿ ಅವಾಗವಾಗ. ಇವತ್ತು ಯಾರಿಗೂ ಬರ್ತಡೇಗೆ ಹೇಳಲ್ಲ ಅಂತ ಇದ್ದರು, ನಾವಷ್ಟೇ ಬಂದಿದ್ವಿ. ಆಮೇಲೆ ಅವರು ಇವರು ಅಂದ್ಕೊಂಡು ಜೋರಾಗೇ ಹೋಯ್ತು ನೋಡಿ. ಸಿಂಪಲ್ ಅಂದು ಎಲ್ಲರೂ ಸೇರ್ಕೊಂಡಿದ್ದೀವಿ. ಎಲ್ಲರಿಗೂ 6 ಗಂಟೆ ಮೇಲೆ ಹೇಳಿರೋದು ನೋಡಿ. ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಹಾಯ್ ಮಾಡ್ತಾರೆ. ನಮ್ಮ ತಂಗಿ, ನಮ್ಮ ಆಂಟಿ, ನಮ್ಮ ತಂಗಿ, ನಮ್ಮ ಅಕ್ಕ ಎಲ್ಲರೂ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಕರಿಗಡಬು ರೆಡಿ ಮಾಡ್ತಾರಾಗಲೇ 9 ಗಂಟೆ ಫ್ರೆಂಡ್ಸ್. ಅದೇ ಎಲ್ಲರಿಗೂ ಟೈಮ್ ಆಗಿಬಿಟ್ಟಿದೆ. ಇಷ್ಟೊತ್ತಿಗೆ ಆಗಬೇಕಿತ್ತು. ನಾವು 6 ಗಂಟೆ ಮೇಲೆ ಹಾಕಿರೋದು, ಹೋಗಿ ಬೇಳೆ ಹಾಕಿರೋದು ಲೇಟಾಗೋಯ್ತು. ಹಾಗಾಗಿ ಎಲ್ಲ ಇದು ಮಾಡ್ತಿದ್ದಾರೆ ನೋಡಿ. ನಮ್ಮ ಅಕ್ಕ ಪಾಪ ಅಶ್ವಾಗ್ಬಿಟ್ಟಿದ್ದೆ ಅವಳಿಗೆ. ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ. ಕರಿಗಡಬು ಕರಿತಾ ಇದ್ದಾಳೆ. ಅಶ್ವಾಗ್ಬಿಟ್ಟಿದೆಯಲ್ಲ ಹಂಗಾಗಿ ನೋಡಿ ಫ್ರೆಂಡ್ಸ್. ಮಕ್ಕ ಬಾಡೋಗ್ಬಿಟ್ಟಿದೆ ನಮ್ಮ ಅಕ್ಕಂದು ಅಶ್ವಿಗೆ ನೋಡಿ ಫ್ರೆಂಡ್ಸ್. ಎಲ್ಲ ಸಬ್ಸ್ಕ್ರೈಬರಿಗೆ, ನನ್ನ ಫ್ರೆಂಡ್ಸಿಗೆ, ನಾನು ನೋಡ್ತಾ ಇರೋರಿಗೆ ಎಲ್ಲರೂ ಕರಿಗಡಬು ತಿನ್ಬರ್ರಿ ಅಂತ ಹೇಳ್ತಿದ್ದಾಳೆ ನೋಡಿ. ಒಂದು ರೇಂಜ್ ಒಂದು ಎಂಡಲ್ಲಿ ಬರ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿಗೆ ಕರಿಗಡಬು ಮುಗಿಯುತ್ತೆ. ಈಗ ನನ್ನ ಮಗಳು ನೋಡಿರಿ ಫ್ರೆಂಡ್ಸ್. ನನ್ನ ಮಗಳು ಏನು ಮಾಡ್ತಾಯಿದೆ ಅಂತ ರಪ್ಪಲ್ಲಿ ಕೂತಿದ್ದಾರೆ. ಇವರು ಆಟ ಆಡ್ತಾಯಿದ್ದಾರೆ ನೋಡ್ರಿ. ಸುಮ್ಮನೆ ನಿಂತ್ಕೊಂಡು ಆಟ ಆಡಬೇಕದು. ಸುಮ್ಮನೆ ತಲಾಟೆ ಮಾಡಬಾರ್ದು ಅದಕ್ಕೆ ನೋಡಿ ಫ್ರೆಂಡ್ಸ್. ಎಲ್ಲ ಬಾಯ್ಸ್ ಎಲ್ಲ ಹೊರಗಿದ್ದಾರೆ ನೋಡಿ. ಇವ್ನು ನನ್ನ ತಮ್ಮ, ಇವನು ನನ್ನ ಸಣ್ಣ ತಮ್ಮ ನೋಡಿ. ಫುಲ್ ಬ್ಯುಸಿ ನೋಡಿ. ಎಲ್ಲ ಆಚೆ ಕೂತಿದ್ದಾರೆ. ನನ್ನ ಮಗಳು ಫೋನ್ ನೋಡ್ಕೊತಾ ಕೂತಿದ್ದಾಳೆ ನೋಡಿ. ನಮ್ಮ ಮನೆಯವರು ಏನು ವಿಡಿಯೋ ಮಾಡ್ತೀವಿ ಹೋಗ ಅಂತವ್ರು ನೋಡಿ ಫ್ರೆಂಡ್ಸ್. ಬರ್ತಡೇ ಸ್ಟಾರ್ಟ್ ಆಯಿತು ನೋಡಿ. ಎಲ್ಲ ಈ ಕಡೆ ಇದ್ದಾರೆ. ಅರ್ಜೆಂಟ್ ಏನೇನೋ ಗಾಬರಿ. ಎಲ್ಲ ಹೋಳಿಗೆ ಮಾಡೋದು ಬಿಟ್ಟೆ, ಕರಿಗಡಬು ಮಾಡೋದು ಬಿಟ್ಟೆ ಬಂದ್ಬಿಟ್ಟು. ಟೈಮ್ ಆಯಿತು, 10 ಗಂಟೆ ಆಯಿತು. ಕೇಕ್ ಕಟ್ ಮಾಡ್ಸೋಣ ಅಂತ ಟೈಮ್ ಆಗಿತ್ತು. ಹಂಗಾಗಿ ಅರ್ಜೆಂಟ್ ಗಾಬರಿ ಏನೇನೋ ಆಗೋಯ್ತು. ಹಂಗೆ ಪಾಪ ಅವಳ ಜೊತೆ ನಿಲ್ಸೋಕ್ಕೂ ಆಗಲಿಲ್ಲ. ಈಗ ನೋಡಿ, ಈಗ ಕಟ್ ಮಾಡ್ಬೇಕಾದ್ರೆ ಜೊತೆಗೆ ನಿಲ್ಲಿಸ್ತಾ ಇದ್ದೀವಿ ನೋಡಿ. ನನ್ನ ಮಗ ಯಾಕೋ, ಸಣ್ಣ ಮಗ, ನಮ್ಮ ಅಕ್ಕನ ಮಗ ಯಾಕೋ ಕೊಯ್ ಅಂತಿದ್ದಾನೆ. ನನ್ನ ಮಗಳು ಅವ್ರ ಅಪ್ಪ ಬಂದರು, ಓದ್ಲು ನಿಂತ್ಕೊಂಡಿದ್ಲು. ಅವ್ರ ಅಪ್ಪ ನೋಡಿ ಹೋಗ್ಬಿಟ್ಲು ನೋಡಿ ಫ್ರೆಂಡ್ಸ್. ಯಾರಿಗೂ ಕೇಕ್ ತಿನ್ಸೋಕ್ಕೂ, ಕೇಕ್ ಕಟ್ ಮಾಡೋಕ್ಕೂ ಇದಾಗ್ತಿಲ್ಲ. ಅಷ್ಟು ಬಿಸಿ ಟೈಮ್ ಆಗಿರೋದಕ್ಕೆ ಯಾರಿಗೂ ಇದಾಗ್ತಿಲ್ಲ ಫ್ರೆಂಡ್ಸ್. ಅವಳೇ ತಿಂತಿದ್ದಾಳತ್ತ ನನ್ನ ಸೊಸೆ ನೋಡಿ. ನನ್ನ ಮಗಳು ಹೆಂಗೆ ನಿಂತಿದ್ದಾಳೆ ನೋಡಿ ಫ್ರೆಂಡ್ಸ್. ಬರ್ತಡೇ ಆಗೋಯ್ತು ಫ್ರೆಂಡ್ಸ್. ಟೈಮ್ ಆಗಿತ್ತು, ಹಂಗಾಗಿ ಯಾರು ಇದಾಯಿತು. ಕೇಕ್ ಕಟ್ ಮಾಡಿದ್ದೆ ಒಂದು ಇದಾಯಿತು ನೋಡಿ ಫ್ರೆಂಡ್ಸ್. ಎಲ್ಲ ಇಲ್ಲಿದ್ದೀವಿ ನೋಡಿ. ಅತ್ತೆ, ಅಕ್ಕ, ಪಾಪಿ, ನಮ್ಮ ತಂಗಿಯವರು, ನಮ್ಮ ತಮ್ಮರು ನೋಡಿ ಫ್ರೆಂಡ್ಸ್. ಬೇಗ ಕೇಕ್ ಕಟ್ ಮಾಡ್ಕೊಂಡು ಕೊಡ್ತಾಯಿದ್ದೆ ಫ್ರೆಂಡ್. ನಾನು ಹಿಂಗೆ ಆದ್ರೆ ಆಗಲ್ಲ ಅದು. ಎಲ್ಲರಿಗೂ ಕೇಕ್ ಕಟ್ ಮಾಡಿ ಅರ್ಜೆಂಟ್ ಕೊಟ್ಟಾಯಿತು ನೋಡಿ ಫ್ರೆಂಡ್ಸ್. ಕೇಕ್ ಕಟ್ ಮಾಡಿದ್ವಿ. ಯಾರ್ಯಾರು ತಿಂದರೋ, ಯಾರ್ಯಾರು ಬಿಟ್ಟರೋ, ಯಾರ್ಯಾರಿಗೆ ಕೇಕ್ ಸಿಕ್ತೋ ಗೊತ್ತಿಲ್ಲ. ನನಗಂತೂ ಕೇಕ್ ಸಿಗಲಿಲ್ಲ ಫ್ರೆಂಡ್ಸ್. ನಾನೇ ಕಟ್ ಮಾಡಿಕೊಟ್ಟಿದ್ದೆ, ನನಗೆ ಕೇಕ್ ಸಿಗಲಿಲ್ಲ. ಎಲ್ಲ ಖಾಲಿ ಆಯಿತು ನೋಡಿ ಫ್ರೆಂಡ್ಸ್. ಇನ್ನು ಕರಿಗಡಬು ಆಗ್ತಾ ಇದ್ದಾವೆ ನೋಡಿ. ಎಲ್ಲರಿಗೂ ಹಶ್ವಾಗಿದೆ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಊಟಕ್ಕೆ ರೆಡಿ ಆಗ್ತಿದ್ದಾರೆ ನೋಡಿ. ನನ್ನ ಮಗಳು ಕೂತಿದ್ದಾರೆ, ಅವ್ರ ಅಪ್ಪನ ಜೊತೆ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಎಲ್ಲ ಕೂತಿದ್ದಾರೆ. ಎಲ್ಲ ಊಟ ಮಾಡ್ಬರ್ರಿ ಫ್ರೆಂಡ್ಸ್. ಹೋಳಿಗೆ, ಕರಿಗಡಬು, ಪಲಾವು, ಬೋಂಡ, ಅನ್ನ ಸಾಂಬಾರು ನೋಡಿ ಫ್ರೆಂಡ್ಸ್. ಎಲ್ಲ ಊಟ ಮಾಡ್ತಿದ್ದಾರೆ ನೋಡಿ. ನನ್ನ ಮಗಳು
ಎಲ್ಲ ಆಯ್ತಲ್ಲ. ಈಗ ನನ್ನ ಮಗಳು ಹೋಳಿಗೆ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್, ಕರಿಗಡುಬು ಮಾಡ್ತಿದ್ದಾಳೆ. ಎಲೆ ಉದ್ದಕ್ಕೆ ಬಂದಿದೆ ನನ್ನ ಮಗಳು ನೋಡಿರಿ. ಒಟ್ಟು ಏನು ಗೊತ್ತಾ, ನಮಗೆ ಏನಾರೇ ಮಾಡಲಿ ಮಕ್ಕಳು, ನಮಗೆ ಕೆಲಸ ಆದರೆ ಆಯ್ತಲ್ಲ. ನೋಡಿರಿ ಹಿಟ್ಟು ಹಾಕಕ್ಕೆ ಅಷ್ಟು ಹಿಟ್ಟು ಹಾಕಿ ಯಾರಾದರೂ ಉದ್ದುತ್ತೀರ ನೀವು? ನನ್ನ ಮಗಳು ನೋಡಿರಿ ಹೆಂಗೆ ಗೊತ್ತಾಯಿದೆ, ಹಿಟ್ಟು ಹಾಕ್ತಾನೆ ಇರೋದು, ಇನ್ನು ಹಿಟ್ಟು ಹಾಕ್ತಾನೆ ಇರೋದು ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹೆಂಗೆ ಇದು ಮಾಡ್ತಾ ಇದ್ದಾರೆ ಇಟ್ಟು. ಲಾಸ್ಟಿಗೆ ಏನೋ ನಮ್ಗೆ ಎಂಡಲ್ಲಿತ್ತು, ನನಗೆ ಕೆಲಸ ಆದರೆ ಸಾಕಾಗಿತ್ತು. ಕರಿಗಡುಬು ಎಂಡಲ್ಲಿತ್ತು ನೋಡಿ, ನೆಲಕ್ಕೆಲ್ಲ ಹಾಕ್ಬಿಟ್ಟು ಹೆಂಗೆ ಬಳಿತಾ ಇದ್ದಾಳೆ ನನ್ನ ಮಗಳು, ಹಣೆಗೆಲ್ಲ ಹಚ್ಬಿಟ್ಟು ನೋಡಿ ನನ್ನ ಮಗಳು. ಎಲ್ಲ 10:15 ಆಗಿತ್ತು ಫ್ರೆಂಡ್ಸ್, ಎಲ್ಲ ಊಟಕ್ಕೆ ಕೂತಿದ್ರು. ಇನ್ನೇನು ಎಂಡಲ್ಲಿತ್ತು, ಟೈಮ್ ಆಗೇ ಹೋಯ್ತು ಫ್ರೆಂಡ್ಸ್. ಹಾಗಾಗಿ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀವಿ. ಇನ್ನೊಂದು 10 ನಿಮಿಷ, ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಹೋಳಿಗೆ ಹಿಟ್ಟು ಅಂತ ಬೇಗ ರೆಡಿ ಮಾಡ್ತಾಯಿದ್ವಿ. ಎಲ್ಲ ಊಟಕ್ಕೆ ಕೂತಿದ್ದಾರೆ, ನಾವು ಮಾಡ್ತಾಯಿದ್ದೀವಿ ನೋಡಿ. ಲಾಸ್ಟ್ ಎಂಡಲ್ಲಿ ನನ್ನ ತಮ್ಮ ಕರಿಗಡುಬು ಕರಿತಾ ಇದ್ದಾನೆ. ಇಲ್ಲೇ 11:15 ಆಗಿದೆ ಫ್ರೆಂಡ್ಸ್. ಅದಕ್ಕೆ ನಾವು ಊಟ ಮಾಡ್ಕೊಂಡು ಮುಗಿಸ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಲೇಟ್ ಆಯಿತು. ಓಕೆ, ನೆಕ್ಸ್ಟ್ ಡೇ ಶುಕ್ರವಾರ ಆಗಿದ್ದರಿಂದ ಆಷಾಢದ ಮೊದಲನೇ ಶುಕ್ರವಾರ ಅಂತ ನಾನು ನನ್ನ ಮಗಳು ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ ನೋಡಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನೋಡಿ. ನನ್ನ ಮಗಳು ಆಯ್ ಮಾಡ್ತಾ ಇದ್ದಾರೆ. ಹೊರಟಿದ್ದೀವಿ. ಖುಷಿ ನನ್ನ ಮಗಳಿಗೆ, ಆಚೆ ಹೋಗ್ಬೇಕು ಅಂದರೆ ಖುಷಿ ನೋಡಿ, ದೇವಸ್ಥಾನ ಅಂದರೆ ಖುಷಿ. ಯಾರಿಗೆ ಖುಷಿ ಆಗಲ್ಲ ಹೇಳಿ? ನಮಗೆ ಖುಷಿ ಆಗಲ್ವ ಆಚೆ ಹೋಗ್ಬೇಕು ಅಂದರೆ? ಎಲ್ಲರಿಗೂ ಖುಷಿ ಆಗುತ್ತೆ. ನನ್ನ ಮಗಳಿಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಆಚೆ ಹೋಗ್ಬೇಕಂದ್ರೆ. ಇಲ್ಲೇ ಹತ್ರದಲ್ಲೇ ನಮ್ಮನೆ ಪಕ್ಕದ ರೋಡಲ್ಲೇ ದೇವಸ್ಥಾನ ಇರೋದು. ಇಲ್ಲೇ ನೋಡಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದ್ವಿ. ಚೌಡಮ್ಮನ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಬಂದ್ವಿ. ಆಷಾಢದ ಮೊದಲನೇ ಶುಕ್ರವಾರ ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ವಿಡಿಯೋ ನೋಡ್ತಾ ಇರೋರಿಗೆ. ತಾಯಿ ನನ್ನವ್ವ ಚೌಡೇಶ್ವರಿ ನೋಡಿ. ನನ್ನ ಮಗಳು, ನಾನು ಒಳಗಿದ್ರೆ ಅವಳು ಯಾಕೋ ಹೊರಗೆ ಬರೀ ಹೊರಗೆ ಹೋಗ್ತಾಯಿದ್ಲು. ಮನೆಗೆ ಹೋಗೋಣ ಅಂತನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಬಾರಮ್ಮ ಒಳಗೆ ಅಂದರೆ ಬರ್ತಾನೆ ಇಲ್ಲ. ಆಚೆ ಹೋಗೋದು ಬರೋದು ಅವಳ್ದು ಅಲ್ಲೇ ಆಟ. ಒಂಚೂರು ಏನು ಗೊತ್ತಾಗ ಜಾಗ ಒಂಚೂರು ಫ್ರೀ ಸಿಗಂಗಿಲ್ಲ ನನ್ನ ಮಗಳಿಗೆ. ಅಲ್ಲೇ ನೋಡಿ ಪ್ರಸಾದ ಕೊಟ್ಟರು. ನಾನು ತಿನ್ಸೋಕೋದ್ರೆ ತಿಂತಿಲ್ಲ, ನನಗೆ ಕೈಯಲ್ಲೇ ಕೊಡು ಅಂತ ನನ್ನ ಮಗಳು ನೋಡಿ ಫ್ರೆಂಡ್ಸ್. ಪ್ರಸಾದ ಹೆಂಗೆ ತಿಂತಿದ್ದೆ, 2 ಬೀಳಲ್ಲ ನನ್ನ ಮಗಳು. ಅವಳಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ದೇವಸ್ಥಾನದಲ್ಲಿ ಇನ್ನೂ ಮೊಸರನ್ನ ಕೊಟ್ಟರೆ ಇಷ್ಟ ಅವಳಿಗೆ ನೋಡಿ ಫ್ರೆಂಡ್ಸ್. ತಿಂತಾ ಇರೋದು ನೋಡಿ ಫ್ರೆಂಡ್ಸ್. ನಾನು ಇವಾಗ ತಿಂಡಿ ತಿಂತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದು ದೋಸೆ ಮಾಡಿದ್ದೆ, ದೋಸೆ ತಿಂತಾ ಇದ್ದೀನಿ. ಅವಳಿಗೆ ನಿದ್ದೆ ಬಂದಿದ್ದೇನೋ, ಟೈಮ್ ಆಯಿತು. ನಾನು ದೋಸೆ ತಿಂಡಿ ತಿನ್ನೋಷ್ಟೊತ್ತಿಗೆ ಅಲ್ಲೇ 11:15 ಆಗಿತ್ತು. ನಿದ್ದೆ ಬಂದಿತ್ತೇನೋ, ಕಿರಿಕಿರಿ ಮಾಡ್ತಾಯಿದ್ಲು. ಹಂಗಾಗಿ ಬೇಗ ತಿಂಡಿ ತಿನ್ನಿಸ್ಬಿಟ್ಟು ಅವಳಿಗೆ ಅದು ಬೇರೆ ಶೀತ ಬೇರೆ ಆಗ್ತಾ ಇದೆ ಲೈಟಾಗಿ. ಹಾಗಾಗಿ ಯಾಕೋ ಕಿರಿಕಿರಿ ಮಾಡ್ತಾಯಿದ್ಲು ಫ್ರೆಂಡ್ಸ್. ಮಲಗಿಸ್ಬೇಕು ಇವಾಗ ಫ್ರೆಂಡ್ಸ್ ನನ್ನ ಮಗಳಿಗೆ. ಇವಾಗ ಮಧ್ಯಾಹ್ನ ನನ್ನ ಮಗಳು ಏನು ಕಾಂಪಸ್ ಅಂತ ಅಳ್ತಾಯಿದ್ಲು ನನ್ನ ಮಗಳು. ನಿನ್ನೆ ನಮ್ಮ ತಮ್ಮನ ಮಗಳಿಗೆ ಕಾಂಪಸ್ ಕೊಡಿಸಿದ್ವಿ, ಅದೇ ಥರದ್ದು ಬೇಕು ನನಗೆ ಅಂತ ಅಳ್ತಿದ್ಲು ಫ್ರೆಂಡ್ಸ್. ಹಂಗಾಗಿ ಇವತ್ತು ಮತ್ತೆ ಗಾಂಧಿ ಬಜಾರಿಗೆ ಕರ್ಕೊಂಡೋಗಿ ಅದೇ ಥರದ್ದು ಕಾಂಪಸ್ಸು ಕೊಡಿಸಿದ್ವಿ ಫ್ರೆಂಡ್ಸ್. ಖುಷಿ ನೋಡ್ರಿ ಫ್ರೆಂಡ್ಸ್, ಸಿಕ್ಬಿಡ್ತು ಹೊಸ ಕಾಂಪಸ್ ಅಂತ. ಅಮ್ಮಗೆ ಒಂದು ವೈಟ್ ಕಲರ್ ಲೆಗ್ಗಿನ್ಸ್ ಬೇಕಿತ್ತು ಫ್ರೆಂಡ್ಸ್. ಹಂಗಾಗಿ ಬಂದ್ವಿ ಬಟ್ಟೆ ಅಂಗಡಿಗೆ. ಲೆಗ್ಗಿನ್ಸೇ ಸಿಗಲಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಫೋಟೋದಲ್ಲಿರೋ ಹುಡುಗಿ ಹತ್ರ ಮಾತಾಡ್ತಾ ಇದ್ದಾಳೆ ನನ್ನ ಮಗಳು ಸಣ್ಣಳು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.